ಸರ್ಕಾರಿ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಅಸ್ಪಷ್ಟತೆ ಬಗ್ಗೆ ತುರ್ತು ಸಭೆ. ಒಳ ಮೀಸಲಾತಿಯನ್ನು ಕಲ್ಪಿಸದೆ 56,000 ಹುದ್ದೆಗಳ ಭರ್ತಿಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಸಿಂದಗಿಯಲ್ಲಿ ಮಾದಿಗ ಸಮುದಾಯದ ಮುಖಂಡರು ತುರ್ತು ಸಭೆ ಕರೆದಿದ್ದರು. ಸಿಂದಗಿ ನಗರದ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಮಾದಿಗ ಸಮುದಾಯದ ಶಾಸಕರು, ಸಮುದಾಯದ ರಾಜಕಾರಣಿಗಳನ್ನು ಸರ್ಕಾರವು ದಿವ್ಯವಾಗಿ ನಿರ್ಲಕ್ಷಿಸುತ್ತಿದೆ. ಅವರ ಮಾತಿಗೆ ಕವಡೆ ಕಾಸಿನ ಕೆಮ್ಮತ್ತನ್ನು ಸರ್ಕಾರವು ಕೊಡುತ್ತಿಲ್ಲ. ಹಿರಿಯ ಸಚಿವರಿಗೆ ಅವಮಾನಿಸುತ್ತಿದೆ. ಇದು ಸಮಾಜವು ಗಮನಿಸುತ್ತಾ ಬಂದಿರುವ ದಿನಮಾನದಲ್ಲಿ ಸರ್ಕಾರಕ್ಕೆ ಮಾದಿಗ ಸಮಾಜವು ತಕ್ಕಪಾಠ ಕಲಿಸುತ್ತದೆ ಎಂದು ಮಾದಿಗ ಮುಖಂಡರಾದ ಮಲ್ಲೇಶ್ ಕೇರೂರು ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿ ಮಾದಿಗ ಸಮುದಾಯದ ಹಕ್ಕು. ಶಿಕ್ಷಣ ಉದ್ಯೋಗಕ್ಕಾಗಿ ಮಾದಿಗ ಸಮುದಾಯವು 3 ದಶಕದಿಂದ ನಿರಂತರ ಹೋರಾಟ ನಡೆಸಿಕೊಂಡು ಬಂದಿದೆ. ಸುಪ್ರೀಂ ಕೋರ್ಟ್ ಆದೇಶವಿದ್ರೂ ಮಾದಿಗ ಜನಾಂಗಕ್ಕೆ ಅವರ ಹಕ್ಕು ಕೊಡಲು ಸರ್ಕಾರವು ಮೀನಮೇಷ ಎಣಿಸುತ್ತಾ ಕಾಲಹರಣ ಮಾಡುತ್ತಿದೆ ಎಂದು ಮಾದಿಗ ಸಮಾಜದ ಯುವ ಮುಖಂಡರಾದ ಸಾಯಬಣ್ಣ ಪುರ್ದಾಳ್ ಹೇಳಿದರು. ಸಮಾಜದ ಹಿರಿಯ ಮುಖಂಡರಾದ ರಾಜು ಗುಬ್ಬೇವಾಡ ಅವರು ಮಾತನಾಡ್ತಾ, ಮಾದಿಗ ಸಮುದಾಯವು ಜಾಗೃತರಾಗಿ ಸ್ವಯಂ ಪ್ರೇರಣೆಯಿಂದ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ದಲಿತ ಪರ, ಮಾದಿಗ ಪರ ಸಂಘಟನೆಗಳು ಮತ್ತು ಮುಖಂಡರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ನಡೆಯುತ್ತಿರುವ ಹೋರಾಟದಲ್ಲಿ ಎಲ್ಲ ಪಕ್ಷದ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಉಗ್ರ ಹೋರಾಟಕ್ಕೆ ಅಣಿಯಾಗಬೇಕು ಎಂದರು. ಒಳ ಮೀಸಲಾತಿ ಜಾರಿಗೆ ಆಗಬೇಕಂತ ನಿರಂತರವಾಗಿ ನಾವು 30 ವರ್ಷಗಳನ್ನು ಸತತವಾಗಿ ಆದರೆ ಹಿಂದಿನ ದಿನಮಾನಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕೆಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಎಸ್ ಸಿ ಮಾದೇವಪ್ಪನವರು ಹಾಗೂ ನಮ್ಮ ಸಮುದಾಯದ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು, ಆರ್ ಡಿ ತಿಮ್ಮಪ್ಪನವರು, ಕೆಲವೊಂದು ಭಾಳಷ್ಟು ದಲಿತ ಮುಖಂಡರು, ರಾಜಕಾರಣಿಗಳು ಕೂಡಿಕೊಂಡು ಇವತ್ತು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅದರಲ್ಲಿ ಮಾದಿಗರಿಗೆ ಮೀಸಲಾತಿ 6.5 ಸಿಗಬೇಕಾಗಿತ್ತು ಹಾಗೂ ಚಲುವಾದಿ ಸಮುದಾಯಗಳಿಗೆ 5. ಈ ಸಭೆಯಲ್ಲಿ ಆಶೀರ್ವಾದಂಥ ನಮ್ಮ ಹಿರಿಯರಾದಂಥ ಏಕನಾಥ್ ಘೋಷಾಳ್ ಅವರೇ ಹಾಗೂ ಹೋರಾಟಗಾರರಾದಂಥ ರಾಜು ಗುಬ್ಬೇವಾಡ ಅವರೇ, ಯುವ ನಾಯಕರಾದಂಥ ನಮ್ಮ ಪುರಸಭೆ ಸದಸ್ಯರಾದಂಥ ಸಾಯಬಣ್ಣ ಹಾಗೂ ವೇದಿಕೆ ಮೇಲೆ ಆಶೀರ್ವಾದಂಥ ಆದರೂ ಕೂಡ ಆದರೆ ಹೋರಾಟ ಅಂತಕ್ಕಂಥ ವಿಷಯ ತಗೊಂಡು ಬಂದಾಗ ನನಗೆ 92ನೇ ಇಸ್ವಿಯಿಂದ ಬಂತು. 92ನೇ ಇಸ್ವಿ ಒಳಗೆ 91ರಾಗ 92 ಆವಾಗ ಶಾಪುರದಲ್ಲಿ ಮಾನ್ಯ ಮಂದಾಕೃಷ್ಣ ಮಾದಿಗ ಅವರು ಬಂದಿದ್ದರು. ಆವಾಗಲೇ ನಮ್ಮದು ಒಂದು ಸ್ವಲ್ಪ ಭಯಂಕರ ಅವ್ರ ಮೇಲೆ ಪ್ರೀತಿ ಬಂದಿತ್ತು. ಆಮೇಲೆ ಒಂದು 8 ಕಾರ್ಯಕ್ರಮಗಳಲ್ಲಿ ಅವ್ರ ಕಾರ್ಯಕ್ರಮಗಳನ್ನು ಭಾಗಿಯಾಗಿದ್ದೀವಿ. ಮತ್ತು ಒಂದು ಸರ್ತಿ ನಮ್ಮ ಸಿದ್ಗಿ ಅವರೆಲ್ಲರ ನೇತೃತ್ವದೊಳಗೆ ಒಂದು ಸರ್ತಿ ಇಲ್ಲೇ ಸಿದ್ದಿಗಳಿಗೆ ಹಾಡು ಮಾಡಿಸಿ ಅವರನ್ನ ಕಾರ್ಯಕ್ರಮ ಮಾಡಿಸಿದ್ವಿ. ಇದನ್ನೆಲ್ಲ ಮಾಡಿಸಿದೀವಿ. ಮತ್ತೆ ಮಂದಾಕೃಷ್ಣ ಅವರ ಮತ್ತು ಇಲ್ಲಿ ನಮ್ಮ ಹದ್ನೂರವರ ನೇತೃತ್ವದಲ್ಲಿ ಬೆಳಗಾವಿ ವೃತ್ತಿಗೆ ಕಾರ್ಯಕ್ರಮ ಇರುವಾಗ ಆಂಜನೇಯ ಸಾಹೇಬರು ನಮ್ಮ ಮಹಿಳಾ ಇದು ಯಾವುದು ನಮ್ಮದು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಾಗ ಅಲ್ಲಿ ಕೂಡ ನಾವು 20 ದಿವಸ ಮುಂಚೆ ಹೋಗಿ ಬೆಳಗಾವಿ ಸುತ್ತಮುತ್ತಲಿರ್ತಕ್ಕಂಥ ನಮ್ಮವರಿಗೆ ಭೇಟಿಯಾಗಿ ಸುಮಾರು ಒಂದು 67 ಹಳ್ಳಿಗಳಲ್ಲಿ ಭೇಟಿಯಾಗಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆದರೆ ಮತ್ತೊಮ್ಮೆ ಹೇಳ್ಬೇಕಪ್ಪ ಅಂತಂದ್ರೆ ಈ ನಿಟ್ಟಿನೊಳಗೆ ರಾಜ್ಯ ಮಟ್ಟದಾಗ, ಜಿಲ್ಲಾ ಮಟ್ಟದೊಳಗೆ, ತಾಲೂಕಾ ಮಟ್ಟದೊಳಗೆ ಯಾರು ಈ ಒಂದು ಕೆಲಸ ಮಾಡ್ತೇವೆ, ಹೋರಾಟದ ಬಗ್ಗೆ ಯಾರೆಲ್ಲ ಆಸಕ್ತಿ ಉಳ್ಳವರು ಅದೀವಿ ಅಂತಕ್ಕಂಥದ್ದನ್ನು ಗುರ್ತ ಮಾಡ್ಕೊಳ್ಳೋದು ಭಾಳ ಮುಖ್ಯ. ನಾವು ತಾಲೂಕಿನೊಳಗೆ ಯಾರ್ಯಾರಿದ್ದೀವಿ ಅಂತ ನಾವು ಈಗೆಲ್ಲ ಪಟ್ಟಣದಲ್ಲಿ ಬಂದುಬಿಟ್ಟಿದ್ದೀವಿ. ಒಂದು ಜಿಲ್ಲಾದಾಗ ಯಾರ್ಯಾರಿದ್ದೀವಿ ಅಂತಕ್ಕಂಥದ್ದು ಪಟ್ಟಣನೇ ಅವ್ರಿಗೆ ಆಯಾ ಜಿಲ್ಲಾದೊಳಗೆ ಜವಾಬ್ದಾರಿ ಕೊಟ್ಟು ಆಯಾ ಜಿಲ್ಲಾದ ಇವತ್ತು ನಾವು ಅವರ ಹೇಳಿದಕ್ಕೆಲ್ಲ ಆದರೆ ಒಂದು ನೆನಪಿಟ್ಕೊಳ್ಳಿ, ಎಲ್ಲ ಆಗಿದೆ ಇನ್ನೇನು ಕೆಲವೇ ಹಂತಗಳಲ್ಲಿ ನಾವು ಫಲಾನುಭವಿಗಳಾಗ್ತೀವಿ ಅಂತಕ್ಕಂಥ ಸಂದರ್ಭದಲ್ಲಿ ಅದನ್ನು ಜಾರಿಗೊಳಿಸಬಾರದು ಅಂತಕ್ಕಂಥ ಒಂದು ವಿಚಾರ ಈ ರಾಜ್ಯ ಸರ್ಕಾರದಲ್ಲಿದೆ. ಮತ್ತು ಆ ದಲಿತ
ಸಚಿವರಲ್ಲಿ ಆ ಮನೋಭಾವ ಇದೆ ಅಂತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊತೇವೆ. ಒಂದು ಅರ್ಥ ನೀವು ಮಾಡ್ಕೋಬೇಕು, ಯಾವುದೇ ಒಂದು ವಿಚಾರವನ್ನ ಗಟ್ಟಿ ನಿಲುವಾಗಿ ತಗೋಬೇಕಾದ್ರೆ ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ. ನಾವೆಲ್ಲರೂ ಈ ತಾಲೂಕಾ ಮಟ್ಟದಲ್ಲಿ ಆಗಿರ್ಬೋದು, ಹೋಬಳಿ ಮಟ್ಟದಲ್ಲಿ ಆಗಿರ್ಬೋದು, ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುವಂಥ ಕೆಲಸ ಇವತ್ತು ನಾವು ಮಾದಿಗ ಸಮಾಜದವರು ಮಾಡಬೇಕಾಗಿದೆ. ಒಂದು ಅರ್ಥ ಮಾಡ್ಕೋಬೇಕು ನೀವು, ಯಾರೋ ಒಬ್ರು ಹೋರಾಟ ಮಾಡ್ತಾರ, 4 ಮಂದಿ ಮನವಿ ಕೊಡ್ತಾರ, ಅದು ಅವರಿಗೆ ಸೀಮಿತ ಆಗಿದೆ ಅಂತಕ್ಕಂಥ ಸಮಾಜದ ಬಂಧು ಬಗೆಗೆ ನಮಗೂ ನಿಮಗೂ ತಿಳಿದಿರುವ ಹಾಗೆ 1950 ಜನವರಿ 26ರಂದು ನಮ್ಮ ಸಂವಿಧಾನ ಅಂಗೀಕಾರ. ಆ ಸಂವಿಧಾನದ ಅಡಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ ಹಾಗೆ 15% ಮೀಸಲಾತಿ ಪರಿಶಿಷ್ಟ ಜಾತಿಗಳಿಗೆ ನಿಗದಿಯಾಗಿದೆ. ಆ ಸಿಕ್ಕಿರ್ತಕ್ಕಂಥ ಸಂವಿಧಾನ ದತ್ತವಾಗಿ ಸಿಕ್ಕಿರ್ತಕ್ಕಂಥ 15% ಮೀಸಲಾತಿಯಲ್ಲಿ ತಾರತಮ್ಯ ಉಂಟಾಯಿತು. ಉಳ್ಳವರೇ ಹೆಚ್ಚಿನ ಪಾಲನ್ನು ಕೊಡ್ಕೊಂಡು ಹೋಗೋದು, ಏನೂ ಸಿಗದೇ ಇರತಕ್ಕಂಥವರು ಹೋರಾಟ ದಿನನಿತ್ಯ ನಡೀತಾ ಇದೆ. ಈ ಒಂದು ವಿಚಾರವನ್ನು ಹೊಂದಿರತಕ್ಕಂಥ ಮಾದಿಗ ದಂಡೋರ ಅವತ್ತಿನ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಂದಕೃಷ್ಣನವರು ಈ ವಿಚಾರವನ್ನು ಪರಿಶಿಷ್ಟ ಜಾತಿಯವರು ಮೀಸಲಾಗಿರ್ತಕ್ಕಂಥ ಮೀಸಲಾತಿ ಒಳ ಮೀಸಲಾತಿ ಕೊಟ್ಟ ನೊಂದವರು ಸೌಲಭ್ಯ ವಂಚಿತರಿಗೆ ಸಮಾಜದ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥ ಒಂದು ಮಹತ್ವದ ಪರಿಕಲ್ಪನೆಯನ್ನು ಇಟ್ಕೊಂಡು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿ ಸರ್ಕಾರ ಗಮನಕ್ಕೆ ತಂದರು. ಕಡೆಗೆ ಯಾವುದೋ ಸರ್ಕಾರ ಅವರಿಗೆ ಸರಿಯಲ್ಲಿಲ್ಲ. ಕೊನೆಗೆ ಹೋರಾಟದ ಅನಿವಾರ್ಯವಾಗಿ ಮಾದಿಗರು ರಾಜ್ಯ ಮಾದಿಗ ಸಮುದಾಯದ ನಾಯಕರಾದ ಏಕನಾಥ ದಾಸ್ಯಾಳ್, ಸಂಗಪ್ಪ ಗುಬ್ಬೇವಾಡ್, ಎಳ್ಳು ಎಂಗಳಗಿ, ಕರಿಯಪ್ಪ ಬಂಕಲಗಿ, ರಾಯಪ್ಪ ಬಡಿಗೇರ್, ಭೀಮು ರತ್ನಾಕರ್, ರಮೇಶ್ ಗುಡಿಮನಿ, ನಾಗು ಕಟಿಮನಿ, ರಾಜು ಬಂಕಲಗಿ, ಯಲ್ಲಪ್ಪ ಕಟಿಮನಿ, ಪರಶುರಾಮ್ ಕಲ್ಲಳ್ಳಿ, ಶಿವು ಮಾಡ್ಬಾಳ್, ದೇವೇಂದ್ರ ಹೊನ್ನಳ್ಳಿ, ಶರಣು ಕೊಂಡಗೋಳಿ, ರಾಜು ಅಂತರಗಂಗಿ, ರಾಜು ಬಂಕಲಗಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಾಯಬಣ್ಣ ಮಾದರ್, ಭಾರತ ವೈಭವ ನ್ಯೂಸ್, ಸಾಲದಹಳ್ಳಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.